ನಮಸ್ಕಾರ ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಹಿಂತೆಗೆದಿದ್ದರೂ ಚುನಾವಣಾ ಸಂದರ್ಭದಲ್ಲಿ ಕೋವಿಡ್ ಮಾನದಂಡಗಳನ್ನು ಪಾಲಿಸಿ, ಜವಾಬ್ದಾರಿ ಮರೆತು ವರ್ತಿಸಬಾರದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಸೂಚನೆ. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ. ಜಿಲ್ಲೆಯ 100 ಚುನಾವಣಾ ಬೂತ್ಗಳಲ್ಲಿ ವೆಬ್ಕಾಸ್ಟ್ ವ್ಯವಸ್ಥೆ ಮಾಡಲು ನಿರ್ಧಾರ. ರಾಜೀವ್ ಗಾಂಧಿ ಸೆಂಟರ್ ಫಾರ್ ಬಯೋಟೆಕ್ನಾಲಜಿಯ 2ನೇ ಕ್ಯಾಂಪಸ್ಗೆ ಗೋಲ್ವಾಲ್ಕರ್ ಹೆಸರು ನೀಡಿರುವ ಉದ್ದೇಶವು ಸದುದ್ದೇಶವೇ ಆಗಿದೆ ಎಂದು ಕೇಂದ್ರ ಸಚಿವ ವಿ ಮುರಳೀಧರನ್. ಫ್ಯಾಷನ್ ಗೋಲ್ಡ್ ಹಣ ವಂಚನೆ ಪ್ರಕರಣ. ಶಾಸಕ ಎಂಸಿ ಕಮರುದ್ದೀನ್ ಬಂಧನವಾಗಿ ತಿಂಗಳು 1 ಕಳೆದರೂ ಪತ್ತೆಯಾಗದ ಪೂಕೋಯ ತಂಗಳ್. ತನಿಖೆಯ ಆಮೆಗತಿಯ ಬಗ್ಗೆ ಹೂಡಿಕೆದಾರರಿಂದ ಭಾರೀ ಅಸಮಾಧಾನ. ಮಂಜೇಶ್ವರದ ಉದ್ಯಾವರ ಜಮಾತ್ ಅಧೀನದಲ್ಲಿರುವ ಅಲ್ ಜುಮಾ ಮಸೀದಿಯಲ್ಲಿ ನಡೆಯಿತು ಮಜ್ಲಿಸ್ ಹಾಗೂ ಸಂಸ್ಮರಣಾ ಕಾರ್ಯಕ್ರಮ. ಹಲವಾರು ಮಂದಿ ಭಾಗಿ. ಪಿಲಿಕೋಡ್ ಪಂಚಾಯತ್ನಲ್ಲಿ ರೈತ ಒಕ್ಕೂಟದಿಂದ ನಡೆಯುತ್ತಿದೆ ಬೃಹತ್ ಮಟ್ಟದ ಭತ್ತದ ಬೇಸಾಯ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ಬಿಟ್ಟು ರೈತರಿಂದ ಯಂತ್ರಗಳ ಅವಲಂಬನೆ. ವಾರ್ತೆಗಳು ವಿವರವಾಗಿ. ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಹಿಂತೆಗೆದಿದ್ದರೂ ಯಾವುದೇ ರೀತಿಯ ಎಡವಟ್ಟು ಮಾಡಬಾರದು ಹಾಗೂ ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಜವಾಬ್ದಾರಿ ಮರೆತು ಕೋವಿಡ್ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಿ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಸಾರ್ವಜನಿಕರಲ್ಲಿ ವಿನಂತಿಸಿದ್ದಾರೆ. ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಹಿಂತೆಗೆದಿದ್ದರೂ ಎಚ್ಚರಿಕೆಯಲ್ಲಿ ಯಾವುದೇ ರೀತಿಯ ಎಡವಟ್ಟು ಮಾಡಬಾರದು. ಇನ್ನೂ ಸಹ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ತಿಳಿಸಿದ್ದಾರೆ. ಸೋಂಕಿನ ಬಗ್ಗೆ ಇರುವ ಜಾಗೃತಿ ಚುನಾವಣಾ ಸಂದರ್ಭದಲ್ಲೂ ಮುಂದುವರಿಯಬೇಕು. ಕಳೆದ ಹಲವು ವಾರಗಳಿಂದ ಜಿಲ್ಲೆಯಲ್ಲಿ ಸೋಂಕು ಇಳಿಮುಖ ಕಂಡಿದೆ. ಆದ್ದರಿಂದ ಸೋಂಕು ಹರಡಲು ಜನರ ಬೆಂಬಲವು ಈ ಚುನಾವಣಾ ಸಂದರ್ಭದಲ್ಲೂ ಸಹ ಅತಿ മുഖ്യ ಎಂದು ജില്ലാധികാരിಗಳು സൂചിಸಿದ್ದಾರೆ. കോവിഡ്-19 മാനദണ്ഡങ്ങളനുസരിച്ചിട്ട് മാത്രമേ ഇലക്ഷൻ നടത്താൻ പാടുള്ളൂ എന്നുള്ള വ്യക്തമായ നിർദ്ദേശം സ്റ്റേറ്റ് ഇലക്ഷൻ കമ്മീഷനും സർക്കാരിൽ നിന്ന് ഞങ്ങൾക്ക് ഇവർക്കും ലഭിച്ചിട്ടുണ്ട്. അപ്പോൾ അതുകൊണ്ട് തന്നെ വിപുലമായിട്ടുള്ള ക്രമീകരണങ്ങളാണ് ഇതുമായി ബന്ധപ്പെട്ട് ഞങ്ങൾ നടത്തിയിട്ടുള്ളത്. കോവിഡ് പോസിറ്റീവാകുന്ന രോഗികൾക്കും അതുപോലെ തന്നെ ക്വാറന്റൈനിൽ നിർദ്ദേശിക്കുന്ന രോഗികൾക്കും സ്പെഷ്യൽ പോസ്റ്റൽ ബാലറ്റ് കൊടുക്കേണ്ട സംവിധാനങ്ങൾ ഉൾപ്പെടെ ഞങ്ങൾ കാര്യങ്ങൾ എല്ലാം തയ്യാറാക്കിയിട്ടുണ്ട്. അതുകൊണ്ട് തന്നെ യാതൊരു തരത്തിലുള്ള ആശങ്കയ്ക്കും അടിസ്ഥാനമില്ല. ഓരോ വോട്ടറും അവരുടെ വോട്ട് കൃത്യമായി രേഖപ്പെടുത്തുക എന്നുള്ളത് തന്നെയാണ് ഞങ്ങൾ ഇതുകൊണ്ട് ഉദ്ദേശിച്ചിട്ടുള്ളത്. എല്ലാവരും വോട്ട് ചെയ്യുന്നൊരു സാഹചര്യം ഉണ്ടാകുമ്പോഴാണ് ജനാധിപത്യം ശക്തമാകുക. അതുകൊണ്ട് തന്നെ ഈ ജനാധിപത്യ സംവിധാനങ്ങൾ സ്ട്രെങ്തൻ ചെയ്യുന്നതിൻ്റെ ഭാഗമായി മുഴുവൻ പേരെയും വോട്ട് ചെയ്യിക്കുക എന്നുള്ളതും കൂടിയാണ് ഈ ഇലക്ഷനുമായി ബന്ധപ്പെട്ട് ഞങ്ങൾക്ക് പറയാനുള്ളത്. ರಾಜಕೀಯ ಪಕ್ಷಗಳು ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಪ್ರಚಾರ ಮಾಡತಕ್ಕದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಸೇರಿಸಿ ಯಾವುದೇ ವಿಧವಾದಂತಹ ಪ್ರಚಾರ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳುವಂತಿಲ್ಲ. ದೊಡ್ಡ ಮಟ್ಟಿನ ಪ್ರಚಾರ ಸಭೆಗಳನ್ನು ನಡೆಸಬಾರದು. ಪ್ರಚಾರ ಸಭೆಗಳಲ್ಲಿ ಗರಿಷ್ಠ 100 ಹಾಗೂ ಕುಟುಂಬ ಸಂಗಮ ಮೊದಲಾದ ಕಾರ್ಯಕ್ರಮಗಳಲ್ಲಿ ಗರಿಷ್ಠ 20 ಮಂದಿ ಭಾಗವಹಿಸಲು ಅವಕಾಶವಿದೆ. ರಾಜಕೀಯ ಪಕ್ಷಗಳು ಈವರೆಗೆ ಜವಾಬ್ದಾರಿ ಅರಿತು ಸಹಕರಿಸಿವೆ. ಇದು ಇನ್ನೂ ಸಹ ಮುಂದುವರಿಯಬೇಕು. ಪ್ರತಿ ಸೂಚನೆಗಳಿಗೆ ಉತ್ತಮ ಬೆಂಬಲ ದೊರಕಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಈ ಬಾರಿ ನಕ್ಸಲ್ ಬೆದರಿಕೆ ಇರುವ 8 ಬೂತ್ಗಳು ಸಹಿತ 100 ಚುನಾವಣಾ ಬೂತ್ಗಳಲ್ಲಿ ವೆಬ್ಕಾಸ್ಟ್ ವ್ಯವಸ್ಥೆ ಮಾಡಲು ನಿರ್ಧರಿಸಲಾಗಿದೆ. ಇಲ್ಲಿ ಪೊಲೀಸರ ಹೊರತು ಆಂಟಿ ಎಕ್ಸೆಲ್ ಫೋರ್ಸ್ ಕೂಡ ಠಿಕಾಣಿ ಹೂಡಲಿದೆ. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ನಕ್ಸಲ್ಗಳ ಬೆದರಿಕೆ ಇರುವ 8 ಬೂತ್ಗಳ ಸಹಿತ 100 ಚುನಾವಣಾ ಬೂತ್ಗಳಲ್ಲಿ ವೆಬ್ಕಾಸ್ಟ್ ವ್ಯವಸ್ಥೆ ಕಲ್ಪಿಸಲಾಗುವುದು. ಕರ್ನಾಟಕದ ಜತೆ ಗಡಿ ಹಂಚಿರುವ ದೇಲಂಪಾಡಿ, ಈಸ್ಟ್ ಎಳರಿ, ಬಳಾಲ್, ಪನತ್ತಡಿ ಪಂಚಾಯತ್ಗಳ ಕೆಲವು ಚುನಾವಣಾ ಬೂತ್ಗಳಲ್ಲಿ ನಕ್ಸಲ್ಗಳ ಬೆದರಿಕೆ ಇರುವುದರಿಂದಾಗಿ ವೆಬ್ಕಾಸ್ಟ್ ವ್ಯವಸ್ಥೆ ಮಾಡಲಾಗುತ್ತದೆ. ಇಲ್ಲಿ ಪೊಲೀಸರ ಹೊರತಾಗಿ ಆಂಟಿ ಎಕ್ಸೆಲ್ ಫೋರ್ಸ್ ಠಿಕಾಣಿ ಹೂಡಲಿದೆ. ಕರ್ನಾಟಕಕ್ಕೆ ಹೊಂದಿರುವ ಪ್ರದೇಶಗಳಲ್ಲಿ ಚುನಾವಣಾ ಬೂತ್ಗಳಿರುವುದರಿಂದ ಇಲ್ಲಿನ ಒಳದಾರಿಗಳಲ್ಲಿ ಚುನಾವಣೆಯ ಹಿಂದಿನ ದಿನ ಹಾಗೂ ಚುನಾವಣಾ ದಿನ ತಪಾಸಣೆ ನಡೆಸಲಾಗುವುದು. ಇಂತಹ ಚುನಾವಣಾ ಬೂತ್ಗಳ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯುಕ್ತಿಗೊಳಿಸಲಾಗುವುದು. ಶಸ್ತ್ರಾಸ್ತ್ರಗಳು ಹೊಂದಿರುವ ಪೊಲೀಸರು ಭದ್ರತೆ ನೀಡಲಿದ್ದಾರೆ. ಕೇಂದ್ರ ಸೇನೆಯನ್ನು ಬಳಸಲು ಸದ್ಯ ಆಲೋಚನೆ ಇಲ್ಲದಿದ್ದರೂ ಅಗತ್ಯ ಬಿದ್ದಲ್ಲಿ ಈ ಪ್ರದೇಶಗಳಲ್ಲಿ ಕೇಂದ್ರ ಸೇನೆಯನ್ನು ನಿಯೋಜಿಸಲು ಚಿಂತನೆ ನಡೆಯುತ್ತಿದೆ.
ಜಿಲ್ಲೆಯಲ್ಲಿ 84 ಕ್ರಿಟಿಕಲ್ ಚುನಾವಣಾ ಬೂತ್ಗಳಿವೆ. ಇವುಗಳಲ್ಲಿ 78 ಗ್ರಾಮ ಪಂಚಾಯತ್ಗಳಲ್ಲಾದರೆ 6 ನಗರಸಭೆಗಳಲ್ಲಾಗಿವೆ. 43 ವೈನರಬಲ್ ಚುನಾವಣಾ ಬೂತ್ಗಳಿವೆ. ಜಿಲ್ಲೆಯಲ್ಲಿ ಒಟ್ಟು 10,48,645 ಮತದಾರರಿದ್ದಾರೆ. ಈ ಪೈಕಿ 79 ಮಂದಿ ಅನಿವಾಸಿಯರಾಗಿದ್ದಾರೆ. 5,46,543 ಮಹಿಳಾ ಮತದಾರರಾಗಿದ್ದರೆ 5,02,016 ಪುರುಷ ಮತದಾರರಾಗಿದ್ದಾರೆ. 38 ಪಂಚಾಯತ್ಗಳಲ್ಲಾಗಿ ಒಟ್ಟು 9,21,556 ಮತದಾರರಿದ್ದರೆ 3 ನಗರಸಭೆಗಳಲ್ಲಾಗಿ 1,26,910 ಮತದಾರರಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಜೀವ್ ಗಾಂಧಿ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ 2ನೇ ಕ್ಯಾಂಪಸ್ಗೆ ಗೋಲ್ವಾಲ್ಕರ್ ಹೆಸರು ನೀಡಿರುವ ಉದ್ದೇಶವು ಸದುದ್ದೇಶವೇ ಆಗಿದೆ. ವಿನಾಕಾರಣ ವಿವಾದ ಉಂಟು ಮಾಡುವವರು ತಮ್ಮ ಸ್ವಾರ್ಥ ಉದ್ದೇಶಗಳಿಗೋಸ್ಕರವೆಂದು ಕೇಂದ್ರ ಸಚಿವ ವಿ ಮುರಳೀಧರನ್ ಹೇಳಿದ್ದಾರೆ. ರಾಜೀವ್ ಗಾಂಧಿ ಸೆಂಟರ್ ಫಾರ್ ಬಯೋಟೆಕ್ನಾಲಜಿಯ 2ನೇ ಕ್ಯಾಂಪಸ್ಗೆ ಹೆಸರು ನೀಡುವ ಅರ್ಹತೆಗಳೆಲ್ಲವೂ ಗೋಲ್ವಾಲ್ಕರ್ಗಿದೆ. ಯಾವ ಅರ್ಹತೆಯ ಆಧಾರದ ಮೇಲೆ ದೋಣಿ ಸ್ಪರ್ಧೆಗೆ ನೆಹರು ಅವರ ಹೆಸರನ್ನು ನೀಡಲಾಗಿದೆ ಎಂದು ಕೇಂದ್ರ ಸಚಿವ ವಿ ಮುರಳೀಧರನ್ ಪ್ರಶ್ನಿಸಿದರು. ದೇಶದ್ರೋಹದ ಆರೋಪಕ್ಕೆ ತುತ್ತಾಗಿ ಜೈಲಲ್ಲಿ ಕಳೆದ ಕಮ್ಯುನಿಸ್ಟ್ ನಾಯಕರ ಹೆಸರುಗಳನ್ನು ರಾಜ್ಯದ ಹಲವು സംസ്ഥകളിಗೆ ഇടലാಗಿದೆ ಎಂದು മുരളീധരൻ ആരോപിಸಿದರು. ഈ വിവാദം ഉയർത്തുന്ന ആളുകൾ സ്വാതന്ത്ര്യം നേടി ഇത്രയും കൊല്ലക്കാലം പല പേരുകളും നമ്മുടെ രാജ്യത്തെ പല സ്ഥാപനങ്ങൾക്കും നൽകിയിട്ടുണ്ട്. ഇപ്പോൾ എറണാകുളത്തല്ല ആലപ്പുഴയിൽ കേരളത്തിലെ ഏറ്റവും പ്രസിദ്ധമായിട്ടുള്ള വള്ളംകളിയാണ് നെഹ്റു ട്രോഫി വള്ളംകളി. ജവഹർലാൽ നെഹ്റു എന്ത് സ്പോർട്സാണ് പങ്കെടുത്തത്? ജവഹർലാൽ നെഹ്റു വള്ളംകളിക്കാരനായിരുന്നു. ജവഹർലാൽ നെഹ്റു ഒരു സ്പോർട്സിലും പ്രത്യേകിച്ച് പങ്കെടുത്തതായിട്ട് നമ്മളാരും കേട്ടിട്ടില്ല. നമ്മുടെ രാജ്യത്ത് കമ്മ്യൂണിസ്റ്റ് നേതാക്കന്മാരുടെ പേരുകൾ പല സ്ഥാപനങ്ങൾക്കും കേരളത്തിൽ കൊടുത്തിട്ടുണ്ട്. ഇന്ദിരാഗാന്ധിയുടെ പേര് പല സ്ഥാപനങ്ങൾക്കും കൊടുത്തിട്ടുണ്ട്. ഈ രാജ്യത്ത് ജനാധിപത്യം ഇല്ലാതാക്കാൻ ശ്രമിച്ച ആളാണ് ഇന്ദിരാഗാന്ധി. മാധ്യമപ്രവർത്തകരെ അടക്കം 19 മാസക്കാലം ജയിലിലടച്ച ആളാണ് ഇന്ദിരാഗാന്ധി. അഭിപ്രായ സ്വാതന്ത്ര്യം ഇല്ലാതാക്കാൻ ശ്രമിച്ച ആളാണ്. പക്ഷേ ആ ഇന്ദിരാഗാന്ധിയുടെ പേരിൽ സ്ഥാപനങ്ങൾ ഉണ്ടാകുന്നത് തെറ്റല്ല എന്നാണ് പറയുന്നത്. ഗുരുജി ഗോൾവാൾക്കർ അദ്ദേഹത്തിൻ്റെ വിദ്യാഭ്യാസ യോഗ്യതയെക്കുറിച്ച് സംശയമുള്ള ആളുകൾ അതൊന്ന് പരിശോധിക്കണം. അദ്ദേഹം ബനാറസ് ഹിന്ദു സർവകലാശാലയിൽ സുവോളജിയുടെ പ്രൊഫസറായിരുന്നു. LDF ಹಾಗೂ UDF ಒಕ್ಕೂಟಗಳು ಹೊಂದಾಣಿಕೆ ಮಾಡಿಕೊಂಡು ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿವೆ. ಕೇರಳದಲ್ಲಿ ಕಾಂಗ್ರೆಸ್ ಈಗ ಪ್ರಾಶಸ್ತ್ಯವಿಲ್ಲದ ಪಕ್ಷವಾಗಿ ಬಿಟ್ಟಿದೆ ಎಂದು ಮುರಳೀಧರನ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಫ್ಯಾಷನ್ ಗೋಲ್ಡ್ ಹಣ ಹೂಡಿಕೆ ವಂಚನೆ ಪ್ರಕರಣದಲ್ಲಿ ಶಾಸಕ MC ಕಮರುದ್ದೀನ್ ಅವರ ಬಂಧನವಾಗಿ ತಿಂಗಳು 1 ಕಳೆದರೂ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ತನಿಖೆ ಕುಂಠಿತವಾಗಿರುವುದು ಹೂಡಿಕೆದಾರರಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿದೆ. ತನಿಖಾ ತಂಡದ ಮೇಲೆ ರಾಜಕೀಯ ಒತ್ತಡ ಬಳಸಿ ರಾಜಕೀಯ ಪಕ್ಷಗಳು ಸ್ವಾರ್ಥಕ್ಕಾಗಿ ಪ್ರಕರಣವನ್ನು ಬಳಸುತ್ತಿದ್ದು ಹೂಡಿಕೆದಾರರಿಗೆ ನ್ಯಾಯ ಒದಗಿಸಲಲ್ಲವೆಂದು ಆರೋಪ ಎದ್ದಿದೆ. ಫ್ಯಾಷನ್ ಗೋಲ್ಡ್ ಹಣ ಹೂಡಿಕೆ ವಂಚನೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಜ್ಯುವೆಲ್ಲರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪೂಕೋಯ ತಂಗಳ್ ತಲೆಮರೆಸಿ ತಿಂಗಳು 1 ಕಳೆಯಿತು. ಜತೆಗೆ ಪುತ್ರ ಆಪಿ ಹಿಶಾಮ್, ಜ್ಯುವೆಲ್ಲರಿ ಜನರಲ್ ಮ್ಯಾನೇಜರ್ ಸೈನುಲ್ ಆಬಿದೀನ್ ಇವರು ಸಹ ತಲೆಮರೆಸಿಕೊಂಡಿದ್ದಾರೆ. ಕಳೆದ ನವೆಂಬರ್ 7ರಂದು ಪೂಕೋಯ ತಂಗಳ್ ತಲೆಮರೆಸಿದ್ದರು. ಇದೇ ವೇಳೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಹಿಡಿಯದೆ ಶಾಸಕ MC ಕಮರುದ್ದೀನ್ರನ್ನು ಮಾತ್ರ ಬಂಧಿಸಿದ್ದರ ಹಿಂದೆ ಎಡರಂಗದ ರಾಜಕೀಯ ಲಾಭ ಲೆಕ್ಕಾಚಾರವೆಂದು ಮುಸ್ಲಿಂ ಲೀಗ್ ಆರೋಪಿಸಿದೆ. ಕಮರುದ್ದೀನ್ರನ್ನು ಬಂಧಿಸಿ ಸೋಮವಾರಕ್ಕೆ 1 ತಿಂಗಳು ಪೂರ್ಣಗೊಂಡಿದೆ. MC ಕಮರುದ್ದೀನ್ ಬಂಧನವಾಗುತ್ತಿದ್ದಂತೆ ಪೂಕೋಯ ತಂಗಳ್ ನಾಪತ್ತೆಯಾಗಿದ್ದರು. SP ಕಚೇರಿಗೆ ಬರುವಂತೆ ಸೂಚಿಸಿದ್ದರೂ MC ಕಮರುದ್ದೀನ್ ಬಂಧನವಾಗುತ್ತಿದ್ದಂತೆ ಅಪಾಯದ ಮುನ್ಸೂಚನೆ ಅರಿತ ಪೂಕೋಯ ತಂಗಳ್ ನಾಪತ್ತೆಯಾಗಿದ್ದರು. ಪುತ್ರ ಇಶಾಮ್ ಜನರಲ್ ಮ್ಯಾನೇಜರ್ ಸೈನುಲ್ ಆಬಿದೀನ್ ಇದಕ್ಕೂ ಮೊದಲೇ ತಲೆಮರೆಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಪೂಕೋಯ ತಂಗಳ್ ಸಹಿತ ಈ 3 ವಿರುದ್ಧ ಪೊಲೀಸರು ಲುಕೌಟ್ ನೋಟಿಸನ್ನು ಜಾರಿಗೊಳಿಸಿದ್ದರು. ಪ್ರಕರಣದಲ್ಲಿ ಮುಖ್ಯ ಸೂತ್ರಧಾರ ಪೂಕೋಯ ತಂಗಳ್ರನ್ನು ಬಂಧಿಸಲು ಸಾಧ್ಯವಾಗದೇ ಇದ್ದುದರಿಂದ ವಿಶೇಷ ಸ್ಕ್ವಾಡ್ಗೆ ರೂಪು ನೀಡಿ ಪತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಆದರೆ ಪ್ರಕರಣದಲ್ಲಿ ಪೂಕೋಯ ತಂಗಳ್ ಸಹಿತ 3 ಬಂಧನವಾಗದೇ ಇರುವುದನ್ನು ಖಂಡಿಸಿ ಹೂಡಿಕೆದಾರರ ಸಂಘಟನೆಯು ಪ್ರತಿಭಟನೆ ನಡೆಸಿತು. ಕಾಸರಗೋಡಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು. ಈ ಮಧ್ಯೆ MC ಕಮರುದ್ದೀನ್ರನ್ನು ಮಾತ್ರ ಬಂಧಿಸಿ LDF ರಾಜಕೀಯ ಸೇಡು ತೀರಿಸುತ್ತಿದೆ ಎಂಬ ಆರೋಪವೆದ್ದಿದೆ.
ಪೂಕೋಯ ತಂಗಳ್ ಸಹಿತ ಇರುವ ಆರೋಪಿಗಳನ್ನು ಬಂಧಿಸದಿರಲು ತನಿಖಾ ತಂಡದ ಮೇಲೆ ಒತ್ತಡ ಹೇರುತ್ತಿರುವುದಾಗಿ ಆರೋಪವೆದ್ದಿದೆ. ಚಿನ್ನದ ವಹಿವಾಟು ನಡೆಸುತ್ತಿದ್ದವರು ನಡೆಸಿದ ಲೋಪದಿಂದಾಗಿ ಶಾಸಕರ ಬಂಧನ ಶೀಘ್ರ ಆಗುವುದರೊಂದಿಗೆ ಸರ್ಕಾರದ ವಿರುದ್ಧ ಯುಡಿಎಫ್ ನಡೆಸಿಕೊಂಡು ಬರುತ್ತಿದ್ದ ಆರೋಪಗಳ ಸುರಿಮಳೆಯನ್ನು ಎದುರಿಸಲು ಇರುವ ಪ್ರಬಲವಾದ ಅಸ್ತ್ರವೊಂದು ಎಲ್ಡಿಎಫ್ಗೆ ಸಿಕ್ಕಿತ್ತು. ಪ್ರಕರಣವು ಏನಿದ್ದರೂ ಚುನಾವಣಾ ಪ್ರಚಾರ ವಿಷಯಕ್ಕೆ ಬಂದಿದ್ದರೂ ಹೂಡಿಕೆದಾರರಿಗೆ ಮಾತ್ರ ಹಣ ಹಿಂತಿರುಗಿ ಲಭಿಸಬಹುದೆಂಬ ಯಾವುದೇ ನಿರೀಕ್ಷೆ ಉಳಿದಿಲ್ಲ. 749 ಹೂಡಿಕೆದಾರರಿಗೆ 110 ಕೋಟಿ ರೂಪಾಯಿಗಳಷ್ಟು ನೀಡಬೇಕಾಗಿ ಬರುತ್ತಿದೆ ಎಂದು ಹೇಳಲಾಗುತ್ತಿದೆ. ಕಳೆದ 4 ತಿಂಗಳಲ್ಲಿ 141 ದೂರುಗಳು ಬಂದಿದ್ದು, ಈ ಪೈಕಿ 97 ದೂರುಗಳಲ್ಲಿ ಕೇಸನ್ನು ಶಾಸಕರ ವಿರುದ್ಧ ದಾಖಲಿಸಲಾಗಿದೆ. ಈ ಪ್ರಕರಣಗಳಲ್ಲಿ ಒಟ್ಟು 15 ಕೋಟಿ ರೂಪಾಯಿಗಳಷ್ಟು ನೀಡಬೇಕಾಗಿ ಬರುತ್ತಿದೆ. ಶಾಸಕರ ಬಂಧನದೊಂದಿಗೆ ತನಿಖೆ ಅರ್ಧಕ್ಕೆ ಕುಂಠಿತವಾಗಿರುವುದು ಗೃಹ ಇಲಾಖೆಯಲ್ಲಿ ರಾಜಕೀಯ ಮಧ್ಯಪ್ರವೇಶ ನಡೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೂಡಿಕೆದಾರರ ಸಂಬಂಧಿಕರು ದೂರುತ್ತಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಈ ಬಾರಿಯ ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯ ಪ್ರಚಾರಗಳಲ್ಲಿ ಹೊಸತನವಿದೆ. ಕೋವಿಡ್ ನಿರ್ಬಂಧಗಳಿರುವುದರಿಂದ ಈ ಬಾರಿ ಪ್ರಚಾರ ಕಾರ್ಯಗಳು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕವೇ ನಡೆಯುತ್ತಿದೆ. ಅದು ಕೂಡ ಪೋಸ್ಟರ್ಗಳ ಮೂಲಕ. ಹಳೆಯ ಶೈಲಿಯನ್ನು ಬಿಟ್ಟು ಸಿನಿಮಾ ನಾಯಕರ ಗೆಟಪ್ಪಲ್ಲಿ ಅಭ್ಯರ್ಥಿಗಳ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ರವಾನಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಈ ಚುನಾವಣೆಗೆ ಭಾರಿ ವಿಶೇಷತೆ ಇದೆ, ಹೊಸತನವಿದೆ. ಕೋವಿಡ್ ನಿರ್ಬಂಧಗಳಿರುವುದರಿಂದ ಈ ಬಾರಿ ಪ್ರಚಾರ ಕಾರ್ಯಗಳು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕವೇ ನಡೆಯುತ್ತಿದೆ. ಬೀದಿ ಬದಿಗಳ ಪೋಸ್ಟರ್ಗಳಾಚೆ ಜನಪ್ರಿಯವಾಗುತ್ತಿರುವುದು ಸಾಮಾಜಿಕ ಜಾಲತಾಣಗಳ ಮೂಲಕ ನಡೆಯುವಂತಹ ಪ್ರಚಾರ ಕ್ಯಾಂಪೇನ್. ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ರೀತಿಯ ಟ್ರೆಂಡನ್ನು ಸೃಷ್ಟಿಸುತ್ತಿದೆ ಪೋಸ್ಟರ್ಗಳು. ಹಳೆಯ ಚಿಂತನೆಗಳನ್ನು ಬದಲಾಯಿಸಿ ಹೊಸ ರೀತಿಯಲ್ಲಿ ಸಿನಿಮಾ ಪೋಸ್ಟರ್ಗಳನ್ನು ಹೋಲುವ ರೀತಿಯಲ್ಲಿ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಕುಂಬಳೆ ಪಂಚಾಯತಿನ ಯುಡಿಎಫ್ ಅಭ್ಯರ್ಥಿಗಳಿಗೋಸ್ಕರ ಮಾಡಿದ ಪೋಸ್ಟರ್ಗಳಲ್ಲಿ ಈ ವ್ಯತ್ಯಾಸವನ್ನು ಕಾಣಬಹುದು. ಕೆಲವು ಅಭ್ಯರ್ಥಿಗಳ ವೃತ್ತಿ ಜೀವನವನ್ನೇ ಪ್ರಚಾರ ಮಾಡುವ ರೀತಿಯಲ್ಲಿ ಪೋಸ್ಟರ್ಗಳನ್ನು ಮಾಡಲಾಗುತ್ತಿದೆ. ಬಶೀರ್ ಪೆಂಟೂಲ್ ಎಂಬ ಯುವ ತಲೆಮಾರಿನ ಡಿಸೈನರ್ ಇದರ ಹಿಂದಿದ್ದಾರೆ. പോസ്റ്ററുകളിಗೆ ಬೇಕಾದಂತಹ ഫോട്ടോಗಳನ್ನು സഹ ഇവരെ ತೆಗೆದಿದ್ದಾರೆ. തെരഞ്ഞെടുപ്പ് വന്നതോടെ സോഷ്യൽ മീഡിയയിൽ ഒരുപാട് ഇലക്ഷൻ പോസ്റ്ററുകളാണ്. ഈ പോസ്റ്ററുകൾക്കിടയിൽ നമ്മൾ ചെയ്ത വർക്ക്, നമ്മൾ ചെയ്ത ഡിസൈൻ എടുത്തു കാണിക്കണമെങ്കിൽ, അതല്ലെങ്കിൽ അവർക്കത് സ്വാധീനം ചെലുത്തണമെങ്കിൽ കുറച്ച് വ്യത്യസ്തമായ രീതിയിലാണ് നമ്മൾ പോസ്റ്റർ ഡിസൈൻ ചെയ്യേണ്ടത്. അതുകൊണ്ട് തന്നെയാണ് ഈ ഒരു തരത്തിൽ നമ്മൾ പോസ്റ്ററുകൾ ഡിസൈൻ ചെയ്യാൻ ആലോചിക്കുന്നതും. കുമ്പള പഞ്ചായത്തിന്റെ വർക്ക് ലഭിച്ച സമയത്ത് പ്രിയ സുഹൃത്ത് നിസാം ആരിക്കാടിയുമായി സംസാരിക്കുകയും അങ്ങനെ ഒരു ദിവസം മൊത്തമായിട്ട് നമ്മൾ യുഡിഎഫ് സ്ഥാനാർത്ഥികളുടെ ഫോട്ടോസ് ഒക്കെ ഷൂട്ട് ചെയ്തെടുത്ത് പിന്നീട് അത് പോസ്റ്റർ രൂപത്തിലേക്ക് മാറ്റുകയായിരുന്നു. കണ്ടുമടുത്ത പഞ്ച് സ്റ്റൈലിൽ നിന്നും വ്യത്യസ്തമായിട്ട് കൈപൊക്കിയും അതല്ലെങ്കിൽ കൈകൂപ്പിയും പുഞ്ചിരിച്ചു നിൽക്കുന്ന പോസ്റ്ററുകൾക്ക് പകരമായിട്ട് ജനങ്ങളുമായിട്ട് സംവദിക്കുന്ന രീതിയിലുള്ള അവരുടെ പ്രൊഫഷൻ ഏതാണെന്ന് വെളിവാക്കുന്ന തരത്തിലുള്ള പോസ്റ്ററുകളാണ് നമ്മൾ ചെയ്തത്. അതുകൊണ്ട് തന്നെ ഒരുപാട് നല്ല റെസ്പോൺസ് ആണ്, ഒരുപാട് ആൾക്കാരിൽ നിന്ന് നല്ല അഭിപ്രായമാണ് ഈ ഒരു പോസ്റ്ററുകൾക്ക് ലഭിച്ചത്. ഇതേപോലെ വ്യത്യസ്തമായി ക്രിയേറ്റീവായിട്ട് നമ്മൾ കാര്യങ്ങൾ ചെയ്തു കഴിഞ്ഞാൽ അത് ജനങ്ങൾക്കിടയിൽ വലിയ സ്വാധീനം ചെലുത്തും, അവർക്കത് നന്നായി ഇഷ്ടപ്പെടുകയും ചെയ്യും. ಹಳೆಯ ಚುನಾವಣಾ ಪೋಸ್ಟರ್ಗಳಿಗಿಂತ ಡಿಸೈನರ್ಗಳು ಹೊಸತನದ ಚಿಂತನೆಗಳೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲು ಹೊಸ ರೀತಿಯ ಪೋಸ್ಟರ್ಗಳನ್ನು ನಿರ್ಮಿಸುವುದರೊಂದಿಗೆ ಕಾಂಪಿಟಿಷನ್ಗಳು ಹೆಚ್ಚಾಗಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೆಟರ್ ಲೈಫ್ ಫೌಂಡೇಶನ್ ಹಾಗೂ ಫೈರ್ ಫ್ಲೈಸ್ ಜಂಟಿಯಾಗಿ ಮುಗುಲ್ ತೋಪ್ ಎಂಬ ಹೆಸರಲ್ಲಿ ಪರವನಡ್ಕದಲ್ಲಿ ಕೃಷಿ ತೋಟದ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಿತು. ಕಾಸರಗೋಡು ಜಿಲ್ಲಾ ಮಹಿಳಾ ಶಿಶು ಕ್ಷೇಮ ಸಮಿತಿ ಅಧಿಕಾರಿ ಕವಿತಾ ರಾಣಿ ರಂಜಿತ್ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಅಂತಾರಾಷ್ಟ್ರೀಯ ಸಕ್ರಿಯ ಸೇವೆಗೆ ಪರವನಡ್ಕ ಗೌರ್ಮೆಂಟ್ ಚಿಲ್ಡ್ರನ್ ಹೋಮ್ ಅಲ್ಲಿ ಬೆಟರ್ ಲೈಫ್ ಫೌಂಡೇಶನ್ ಸಕ್ರಿಯ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುವ ಫೈರ್ ಫ್ಲೈಸ್ ಸಂಘಟನೆ ಜೊತೆ ಸಹಕರಿಸಿ ಮುಗುಲ್ ತೋಪ್ ಎಂಬ ಹೆಸರಲ್ಲಿ ತರಕಾರಿ ತೋಟವನ್ನು ಆರಂಭಿಸಲಾಯಿತು. കാസർഗോഡ് ജില്ലാ മഹിളാ ശിശുക്ഷേമ സമിതി അധികാരി കവിതാ റാണി രഞ്ജിത്ത് ഉദ്ഘാടന കാര്യ നിർവഹിച്ചു. നമ്മൾ ഓരോ പ്രോഗ്രാമിനും നമ്മൾക്ക് NGOയുമായിട്ട് ജോയിൻ്റ് ആയിട്ട് പ്രോഗ്രാം നടത്താമെന്ന് നോക്കുമ്പം കാസർഗോഡ് ജില്ലയിൽ നമുക്ക് മറ്റു ജില്ലകളെ അപേക്ഷിച്ച് NGOസിൻ്റെ പ്രവർത്തനം കുറവാണ്. അപ്പം നിങ്ങളെല്ലാം വളർന്നു വരുന്നവരായിരിക്കും അല്ലേ? ആ വളർന്നു വരുന്ന നിങ്ങളെ നമ്മൾക്ക് ഇനിയും നമ്മുടെ വകുപ്പിന് ആവശ്യമാണ്. ಶಿಶುಕ್ಷೇಮ ಸಮಿತಿ ಸದಸ್ಯೆ ಅಡ್ವೊಕೇಟ್ ಮಣಿಯಮ್ಮ ಪಿಪಿ ಅಧ್ಯಕ್ಷತೆ ವಹಿಸಿದರು. ಚಿಲ್ಡ್ರನ್ಸ್ ಹೋಮ್ ಸೂಪರಿಂಟ್ TK ಉಸ್ಮಾನ್, ಸೀನಿಯರ್ ಕೇರ್ ಟೇಕರ್ ಅಹಮದ್ ಕಬೀರ್ KP,
ನೆಹರು ಯುವ ಕೇಂದ್ರ, ಯೂತ್ ವಾಲಂಟಿಯರ್ ಸಹದ್, ಹಸಿರು ಕೇರಳ ಮಿಷನ್ ಸಂಪನ್ಮೂಲ ವ್ಯಕ್ತಿ ಅಭಿರಾಜ್ ಮೊದಲಾದವರು ಶುಭ ಹಾರೈಸಿ ಮಾತನಾಡಿದರು. ಬೆಟರ್ ಲೈಫ್ ಫೌಂಡೇಶನ್ನ ಮೋಹನ್ ದಾಸ್ ಸ್ವಾಗತ ಕಾರ್ಯನಿರ್ವಹಿಸಿದರೆ ಫೈರ್ಫ್ಲೈಸ್ನ ವಿಷ್ಣು ನಾರಾಯಣ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ 15ರಷ್ಟು ಕಾರ್ಯಕರ್ತರು ಹಾಗೂ ಚಿಲ್ಡ್ರನ್ಸ್ ಹೋಮ್ನ ಸಿಬ್ಬಂದಿಗಳು ಭಾಗಿಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದ ಉದ್ಯಾವರ ಜಮಾತ್ ಅಧೀನದಲ್ಲಿರುವ ಅಲ್ ಫತಾ ಜುಮಾ ಮಸೀದಿ, ಮದ್ರಸಾ ಸಮಿತಿ ಹಾಗೂ ಬುಸ್ತಾನುಲ್ ಇಕ್ವಾನ್ ಸಂಘಟನೆಯ ಸಹಕಾರದೊಂದಿಗೆ ರಾತಿಬ್ ಮಜ್ಲಿಸ್ ಹಾಗೂ ಸಂಸ್ಮರಣಾ ಕಾರ್ಯಕ್ರಮ ನಡೆಸಿತು. ಕಳೆದ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಶೇಖ್ ಅಬ್ದುಲ್ಲಾ ಖಾದರ್ ಜಿಲಾನಿ ಸಂಸ್ಮರಣೆ ಕಾರ್ಯಕ್ರಮ ಹಾಗೂ ರಾತಿಬ್ ಮಜ್ಲಿಸ್ ನಡೆಯಿತು. ಉದ್ಯಾವರ ಜಮಾತ್ ಅಧೀನತೆಯಲ್ಲಿರುವ ತೂಮಿನಾಡ್ ಅಲ್ ಫತಾ ಜುಮಾ ಮಸೀದಿ, ಮದ್ರಸಾ ಸಮಿತಿ ಹಾಗೂ ಬುಸ್ತಾನುಲ್ ಇಕ್ವಾನ್ ಸಂಘಟನೆಯ ಸಹಕಾರದೊಂದಿಗೆ ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ರಾತಿಬ್ ಮಜ್ಲಿಸ್ ಹಾಗೂ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ನೂರಾರು ಮಂದಿ ಆಗಮಿಸಿದರು. ಮಸೀದಿಯಲ್ಲಿ ನಡೆದ ರಾತಿಬ್ ಮೌಲಿದ್ಗೆ ಅಬ್ದುಲ್ ರೌಫ್ ಫೈಜಿ ಮುಂದಾಳತ್ವ ವಹಿಸಿದರು. ಮಸೀದಿ ಖತೀಬರಾದ ಅಬ್ದುಲ್ ರೆಹಮಾನ್ ಹರ್ಷದಿ ಸಂಸ್ಮರಣಾ ಭಾಷಣ ಮಾಡಿದರು. ಇಬ್ರಾಹಿಂ ಖಲೀಲ್ ಹನೀಫಿ, ಅಬುಬಕ್ಕರ್ ಮುಸ್ಲಿಯಾರ್ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತರುವಾಯ ನಡೆದ ಸಭೆಗೆ ಮಸೀದಿ ಸಮಿತಿ ಪದಾಧಿಕಾರಿಗಳಾದ ಮೊಹಮ್ಮದ್ ಹನೀಫ್, ಟಿ.ಎಂ. ಮಹಮೂದ್, ಅಶ್ರಫ್, ಮನ್ಸೂರ್ ಮೊದಲಾದವರು ಮುಂದಾಳತ್ವ ವಹಿಸಿದರು. ಅಬ್ದುಲ್ ರೆಹಮಾನ್, ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಿಲಿಕೋಡ್ ಪಂಚಾಯತಿನ ಕೋದೋಡಿ ಮಳಿಬಯಲ್ ಎಂಬಲ್ಲಿ ಗದ್ದೆಯಲ್ಲಿ ರೈತ ಒಕ್ಕೂಟದಿಂದ 2ನೇ ಬಾರಿಯ ಭತ್ತದ ಬೇಸಾಯ ಆರಂಭಗೊಂಡಿದೆ. ಈ ಬಾರಿ ಸಾಂಪ್ರದಾಯಿಕ ಬೀಜ ಬಿತ್ತನೆ ಮಾಡುವ ಬದಲು ಯಂತ್ರಗಳನ್ನು ರೈತರು ಅವಲಂಬಿಸಿದ್ದಾರೆ. ಈ ಕುರಿತು ಒಂದು ವರದಿ. 5 ಎಕರೆ ಬರಡು ಭೂಮಿ ಸಹಿತ 30 ಎಕರೆ ಭೂಮಿಯನ್ನು ಸಿದ್ಧಗೊಳಿಸಲಾಗುತ್ತಿದೆ. ಗ್ರೂಪ್ ಫಾರ್ಮ್ ರೀತಿಯಲ್ಲಿ ಕೃಷಿ ನಡೆಸಲಾಗುತ್ತಿದೆ. ಕೋದಾಡಿ ಮಡಿಬಯಲ್ ಬೇಸಾಯ ಸಮಿತಿ ಅಧ್ಯಕ್ಷ ಕೆ.ಪಿ. ರಾಮಚಂದ್ರ ಹಾಗೂ ಕಾರ್ಯದರ್ಶಿ ಟಿ.ವಿ. ರಘುನಾಥ್ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಶ್ರೇಯಸ್ ಎಂಬ ಜಾತಿಗೆ ಸೇರಿದ ಬೀಜಗಳನ್ನು ಇಲ್ಲಿ ಬಿತ್ತನೆ ಮಾಡಲಾಗುತ್ತಿದೆ. ಕೂಲಿ, ಕುಮ್ಮಾಯ ಮೊದಲಾದ ಸೌಲಭ್ಯಗಳನ್ನು ಕೃಷಿ ಭವನ ನೀಡುತ್ತಿದೆ. ಕೃಷಿ ಆಫೀಸರ್ ಜಲೇಶನ್ ಪಿ.ವಿ., ಕೃಷಿ ಅಸಿಸ್ಟೆಂಟ್ಗಳಾದ ಎಂ. ಸತೀಶನ್ ಹಾಗೂ ಎ.ವಿ. ರಾಧಾಕೃಷ್ಣ ಅಗತ್ಯ ಮಾರ್ಗಸೂಚನೆಗಳನ್ನು ರೈತರಿಗೆ ನೀಡುತ್ತಿದ್ದಾರೆ. ಪೆರಿಯ ಅಲಗ್ರಾ ಸರ್ವಿಸ್ ಸೆಂಟರ್ನ ಮುಂದಾಳತ್ವದಲ್ಲಿ ನೇಜಿ ನೆಡುವ ಕಾರ್ಯ ನಡೆಯುತ್ತಿದೆ. കോതോളി മടിവയൽ പാടശേഖരത്തിലെ ഭാരവാഹികൾ ശ്രീ രഘുനാഥ്, അതുപോലെ തന്നെ പ്രസിഡന്റ് ശ്രീ കെ.പി. രാമേന്ദ്രൻ ഉൾപ്പെടെയുള്ളവരുടെ നേതൃത്വത്തിൽ 25 ഏക്കറോളം സ്ഥലത്താണ് പെരിയ അഗ്രോ സർവീസ് സെൻ്ററിൻ്റെ തൊഴിലാളികൾ, അഗ്രോ സർവീസ് സെൻ്റർ ടെക്നീഷ്യന്മാർ ഉപയോഗിച്ചുകൊണ്ടുള്ള പ്രവർത്തനങ്ങൾ നടക്കുന്നത്. ഇതിനാവശ്യമായ പ്രോത്സാഹനങ്ങൾ കൃഷിഭവൻ്റെ നേതൃത്വത്തിൽ വാർഷിക പദ്ധതി ഉൾപ്പെടുത്തിക്കൊണ്ട് നൽകാനാണ് ഉദ്ദേശിക്കുന്നത്. ಹಳೆ ಕಾಲದ ಕೃಷಿ ಒಕ್ಕೂಟವನ್ನು ಮರಳಿ ಪಡೆದ ಸಂತೋಷದಲ್ಲಿದ್ದಾರೆ ಇದೀಗ ರೈತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಹಿಂತೆಗೆದಿದ್ದರೂ ಚುನಾವಣಾ ಸಂದರ್ಭದಲ್ಲಿ ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಜವಾಬ್ದಾರಿ ಮರೆತು ವರ್ತಿಸಬಾರದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ. ಸಜಿತ್ ಬಾಬು ಸೂಚನೆ. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ, ಜಿಲ್ಲೆಯ 100 ಚುನಾವಣಾ ಬೂತ್ಗಳಲ್ಲಿ ವೆಬ್ಕಾಸ್ಟ್ ವ್ಯವಸ್ಥೆ ಮಾಡಲು ನಿರ್ಧಾರ. ರಾಜೀವ್ ಗಾಂಧಿ ಸೆಂಟರ್ ಫಾರ್ ಬಯೋಟೆಕ್ನಾಲಜಿಯ 2ನೇ ಕ್ಯಾಂಪಸ್ಗೆ ಗೋಲ್ವಾಲ್ಕರ್ ಹೆಸರು ನೀಡಿರುವ ಉದ್ದೇಶವು ಸದುದ್ದೇಶವೇ ಆಗಿದೆ ಎಂದು ಕೇಂದ್ರ ಸಚಿವ ವಿ. ಮುರಳೀಧರನ್. ಫ್ಯಾಷನ್ ಗೋಲ್ಡ್ ಹಣ ವಂಚನೆ ಪ್ರಕರಣ, ಶಾಸಕ ಎಂಸಿ ಕಮರುದ್ದೀನ್ ಬಂಧನವಾಗಿ ತಿಂಗಳು 1 ಕಳೆದರೂ ಪತ್ತೆಯಾಗದ ಪೂಕೋಯ ತಂಗಳ್. ತನಿಖೆಯ ಆಮೆಗತಿಯ ಬಗ್ಗೆ ಹೂಡಿಕೆದಾರರಿಂದ ಭಾರೀ ಅಸಮಾಧಾನ. ಮಂಜೇಶ್ವರದ ಉದ್ಯಾವರ ಜಮಾತ್ ಅಧೀನದಲ್ಲಿರುವ ಅಲ್ ಜುಮಾ ಮಸೀದಿಯಲ್ಲಿ ನಡೆಯಿತು ಮಜ್ಲಿಸ್ ಹಾಗೂ ಸಂಸ್ಮರಣಾ ಕಾರ್ಯಕ್ರಮ. ಹಲವಾರು ಮಂದಿ ಭಾಗಿ. ಪಿಲಿಕೋಡ್ ಪಂಚಾಯತ್ನಲ್ಲಿ ರೈತ ಒಕ್ಕೂಟದಿಂದ ನಡೆಯುತ್ತಿದೆ ಬೃಹತ್ ಮಟ್ಟದ ಭತ್ತದ ಬೇಸಾಯ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ಬಿಟ್ಟು ರೈತರಿಂದ ಯಂತ್ರಗಳ ಅವಲಂಬನೆ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ 1 ಗ್ರಂಥಾಲಯಕ್ಕೆ ಸಮಾನ. ಇದು ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.